ನಾನಲ್ಲಿರ್ಬೇಕಿತ್ತು, ಮುಸುಡಿಗೆ ನಾಲ್ಕು ಬಿಡ್ತಿದ್ದೆ. ಸಾವು ನಿಮ್ದು, ನೀವೆಲ್ಲ ನನ್ನ ಕೈ ಹಿಡ್ದು ಎಳ್ದದ್ದು. ನೀವೊಂದು ಮಾರೆ, ಇಷ್ಟೇ ಅಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಂತೆ. ಇವರನ್ನು ಯಾರು ಅಧ್ಯಕ್ಷರು ಮಾಡಿದ್ದು? ನಿಮ್ಮ ಚಾಸ ಬೇಡ, ಎಂತ ಸಹ ಬೇಡ. ಭಾಷೆ ಕಟ್ಟುವ ಬೆಳಿಗ್ಗೆ ಬೆಳಿಗ್ಗೆ ಬಂದ ಬೇಡ್ಲಿಕ್ಕೆ ಒಂದು ಕಟಿಂಗ್ ಲೈನಲ್ಲಿ ಕಟ್ ಮಾಡಿದ ಹಾಗೆ. ಎಲ್ಲೋ ದೈವ ಪೆಟ್ಟು ಕೊಟ್ಟೇ ಇರಬೇಕು. ದೈವ ಅಲ್ಲ, ನಿನ್ನ ಅಪ್ಪ ಪೆಟ್ಟು ಕೊಟ್ಟ. ಖಾಲಿ ತಲೆ ತಗೊಂಡು ಹೋಗೋ ಭೂತ ಯಾವುದಪ್ಪ? ನಾನು ನಡೆದಿದ್ದೆ ದಾರಿ, ಆನೆ ಓದದ್ದೇ ದಾರಿ. ಹಾ ಮತ್ತೆ ನೋಡಿ ಸೇಕು, ಕೇಳಿತಾ? ಇನ್ನು ಅದನ್ನೇ ಹಿಡ್ಕೊಂಡು ಸುಮ್ಮನೆ ಅವನ ಹತ್ರ ಹಾಗೆ ಸಾಧಿಸಬೇಡಿ ಮಾರೆ, ಗೊತ್ತಾಯ್ತಾ? ಮರ್ತು ಬಿಡಿ ಅದನ್ನೆಲ್ಲ. ಆದ್ರೆ ಸರ್ ನಾರಾಯಣಣ್ಣ, ಅವನ ಅಹಂಕಾರ ಈಗೀಗ ಜಾಸ್ತಿ ಆಗ್ತಾ ಉಂಟು. ನಾನಲ್ಲಿರ್ಬೇಕಿತ್ತು, ಮುಸುಡಿಗೆ ನಾಲ್ಕು ಬಿಡ್ತಿದ್ದೆ. ಸಾವು ನಿಮ್ದು, ನೀವೆಲ್ಲ ನನ್ನ ಕೈ ಹಿಡ್ದು ಎಳ್ದದ್ದು. ನಾನೇ ಇವರೊಂದು ಮಾರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಂತೆ. ಇವರನ್ನು ಯಾರು ಅಧ್ಯಕ್ಷರು ಮಾಡಿದ್ದು? ಇಷ್ಟು ಜನ ಬಳ್ಳಿಗೆ ಸೇರಿರ್ತೀರಲ್ಲ ಮಾರೆ ನೀವು. ನಾನಲ್ಲಿ ಕೂಗಿ ಕೇಳಿದ್ದು ಕೊಡಿ ಅಂತ. ನಾನು ಇರುವುದಕ್ಕೆ ನೀವೆಲ್ಲ ಇದ್ದೀರಿ. ಹೌದೌದು, ಅದಕ್ಕೊಂದು ವ್ಯವಸ್ಥೆ ಮಾಡೋದೇ ಬಿಡುದಿಲ್ಲ. ಯಾವ್ದಕ್ಕೆ? ಬಲ್ಲಿಗ? ಹಾ, ಬಳ್ಳಿಗೆ ಅಲ್ವಾ ಅವರಿಗೆ? ಅವರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ. ಅವರಿಗೆ ನನಗೆ ಅಷ್ಟು ಪವರ್ ಉಂಟು. ಹಾ, ಒಮ್ಮೆಗೆಡಿ ಊರ ನಿಮ್ ಅಡಿ ಮೇಲೆ ಮಾಡ್ತೇನೆ. ಇವರಿಲ್ಲೋದ್ರು ಮಾರೆ, ಈಗ ನಾನೇ ಅಡಿ ಮೇಲೆ ಆಗ್ತೇನೆ ಅಂತ. ಏ ಕೇಚಣ್ಣ, ನನ್ನನ್ನೊಂದು ಮನೆಗೆ ಬಿಟ್ಟು ಬನ್ನಿ ಮಾರೆ, ಇಲ್ಲಾಂದ್ರೆ ಈಗ ಅಮ್ಮ ಕಿರಿಕಿರಿ ಮಾಡ್ತಾರೆ. ಇವಂದು ಯಾವಾಗಲೂ ಒಂದೇ ರಾಗ ಮಾರೆ. ನಾನು ಬೇಗ ಮುಗಿದ್ರೆ ಹೋಗಿ ಮಲಗುವ ಅಂತ ಅಂದ್ಕೊಂಡದ್ದು. ಇನ್ನೆಂತ ಮಲಗುದು? ಗಂಟೆ 5 ಆಗ್ತಾ ಬಂತು. ಹೋಗ ಬಿಟ್ಟು ಬಾರ. ನಂಗಾಗುದಿಲ್ಲ ಮಾರೆ. ಕೇಚಣ್ಣ ಬನ್ನಿ. ಎಂತ ಆಗುದಿಲ್ಲ, ಹೋಗ ಸೀದಾ. ನೀವೊಂದು ಮಾರೆ, ಇಷ್ಟೇ ಅಲ್ಲ. ಹೋಗು ಸೀದಾ ಹೋಗು. ಮುಂದೋಡು ಕೆತ್ತಿನ ಹಣೆ ಬಾರ ಕಣ್ಣಿಗೆ ತೋಜಂದಿಯೇ ಲೋಕೊಡು ನಡಬಿ ಮಾಯೋದಲಿಗೆ ತೋಜಂದೆ ಪೋವಂದಿಯೇ. ನೀನು ಯಾಕೆ ಓಡ್ಕೊಂಡು ಬರೋದು? ಮೆಲ್ಲ ಬರ್ಲಿಕ್ಕೆ ಆಗೋದಿಲ್ವ? ಅವಳು ಇದ್ದಿದ್ದಾಳ ಅಂತ ಮೆಲ್ಲ ಹೋಗಿ ಒಳಗೆ. ನೀವು ಯಾಕೆ ಇಷ್ಟು ಬೇಗ ಎದ್ದದ್ದು? ನಿದ್ರೆ ಬಾರ ಪೂಜೆ, ನಿದ್ರೆ ಬರೋಡ. ಅದು ಸಹ ಹಲ್ಲುಜ್ಲಿಕ್ಕೆ ಮಂಗ. ಪುರುಷ ವೇಷಕ್ಕಲ್ಲಮ್ಮ. ಪುರುಷ ವೇಷ ಅಲ್ಲ, ನಿನ್ನ ಅಪ್ಪ ಸಹ ಹಾಗೆ ಆ ವೇಷ ಈ ವೇಷ ಅಂತ ನಡು ನೀರಲ್ಲಿ ಕೈ ಬಿಟ್ಟದ್ದು. ಯಾವಾಗ ನೋಡಿದ್ರು ಆ ಬಚ್ಚಲಿಗಳೊಟ್ಟಿಗೆ ತಿರುಗಾಡುದು ಮಂಗ. ಇವ್ರದೊಂದು ಮಾರೆ, ನೋಡು, ಏನಾದ್ರೂ ಹೇಳಿದ್ರು ಬೇಗ ಕೋಪ ಬರ್ತದೆ ಅವನಿಗೆ. ದೀಪು, ಈಗ ಕುಡಿ. ಇನ್ನು ಇಡೀ ದಿನ ಕುಂಭಕರ್ಣನಾಗಿ ಮಲಗು, ಆಯ್ತಾ? ಯಾವಾಗ ನೋಡಿದ್ರು ಬೇಡದ್ದೇ ಕೆಲಸ ಮಾಡುದು ಇವ. ನಿಂದೆಂತದ ಬೆಳಿಗ್ಗೆ ಕಿರಿಕಿರಿ? ನಿಮ್ಮ ಸಲಿಗೆಯಲ್ಲಿ ಹೀಗೆ ಆದದವ. ಒಂದೇ ಒಂದು ಹೇಳಿದ್ದು ಕೇಳುದಿಲ್ಲ. ಇವ್ರದೊಂದು ಯಾವಾಗ್ಲೂ ಮುಗಿಯುವುದೇ ಇಲ್ಲ. ಈಗಳ ಅಧಿಕ ಪ್ರಸಂಗ ಏನಾದ್ರೂ ಮಾತಾಡಿದ್ರುಂಟಲ್ಲ, ಕೆಪ್ಪೆಗೆ ಕೊಡ್ತೇನೆ ನಿಂಗೆ, ಗೊತ್ತಾಯ್ತಾ? ನಿಮ್ಮ ಚಾಸ ಬೇಡ, ಎಂತ ಸಹ ಬೇಡ. ನಿನ್ನ ಅಹಂಕಾರ ಗೊತ್ತು. ಭಾಷೆ ಕಟ್ಟುವ ಬೆಳಿಗ್ಗೆ ಬೆಳಿಗ್ಗೆ ಬಂದ ಬೇಡ್ಲಿಕ್ಕೆ. ಅಪ್ಪನ ಮನೆ ಇದು ತಿರ್ಲಿಕ್ಕೆ ಬರ್ಲಿಕ್ಕೆ? ಮಾನ ಮರದಿಲ್ದವನು. ಇನ್ನೊಂದ್ಸಲ ನಿನ್ನ ಮುಖ ನೋಡಿದ್ರುಂಟಲ್ಲ, ಮುಖ ಮುತ್ತು ಹೊಡೆದಾಗ್ತೇನೆ. ನಾಚಿಕೆಡ್ ಸಂತಾನ ಇವಳ್ದೊಂದು. ಎಂತ ಬಾಗಿ ನೀನೇ ಅಭ್ಯಾಸ ಮಾಡಿ ಹಾಕಿದ್, ಯಾವಾಗ್ಲೂ ಕೊಟ್ಟು 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 ಅವ್ರಿಗೆ. ಇರ್ಲಿ ಅಪ್ಪ, ಬಡವ ಅಲ್ವಾ? ಎಂತ ಬಡವ? ಹೀಗೆ ಕೊಡ್ತಾ ಇದ್ರೆ ಜನ ತಿರುಗಿ ತಿರುಗಿ ಇಲ್ಲೇ ಬರ್ತಾನೆ. ಆಯ್ತಲ್ಲ, ಹೋಗಿ ಇನ್ನು ಮುಖ ಹೋಗು. ಇನ್ನು ಬಂದ್ರೆ ಜಾಗ್ರತೆ, ಹಣೆ ಬರ ಕಟ್ಟವನೆ. ಬೆಳಿಗ್ಗೆ ಬೆಳಿಗ್ಗೆ ನಿನ್ನ ಮುಖ ನೋಡ್ಲಿಕ್ಕೆ ಬಾಗೆ. ನಾನು ಹೊರಡ್ತೇನೆ ಪಂಚಾಯತಿಗೆ. ಬಾಗೆ, ಅಪ್ಪ, ಅವನ ಗೋಪಾಲ್ ಒಂದು ಕೋಳಿ ಬೆಳಿಗ್ಗೆ ಬೆಳಿಗ್ಗೆ. ಇನ್ನು ಊಟ ಒಂದು ಮಧ್ಯಾಹ್ನ ಬೇಗತ್ತಾ? ಬರ್ತೇನೆ.
ಎಂತ ಆಗಿರ್ಬೋದಾ? ಒಂದು ಕಟಿಂಗ್ ಬ್ಲೇಡ್ನಲ್ಲಿ ಕಟ್ ಮಾಡಿದ ಹಾಗೆ. ನರಿ ಕೊಂಡೋಗಿದ್ರೆ ಫುಲ್ಲು ಕೊಂಡೋಗ್ಬೇಕಿತ್ತು. ನಾಯಿ ಎಂತಾರು ಕಚ್ಚಿ ತಿಂದಿದ್ಯಾ? ನಾನು ನಿಮಗೆ ಹೇಳಿದೆ ದೈವಕ್ಕೊಂದು ಬಡಿಸಿ ಅಂತ. ನೀವು ಕೇಳಬೇಕಲ್ಲ, ಎಲ್ಲೋ ದೈವ ಪೆಟ್ಟು ಕೊಟ್ಟೇ ಇರಬೇಕು. ದೈವ ಅಲ್ಲ, ನಿನ್ನ ಅಪ್ಪ ಪೆಟ್ಟು ಕೊಟ್ಟದ್ದು. ಇವಳಿಗೊಂದು ಕೋಳಿ ತಿನ್ನುವ ಅರ್ಬು. ಖಾಲಿ ತಲೆ ತಗೊಂಡು ಹೋಗೋ ಭೂತ ಯಾವುದಪ್ಪ? ನಿಮ್ಗೊಮ್ಮೆ ನೋಡ್ಲಿಕ್ಕಾಗಲ್ಲ ಮಾರತಿ, ಆ ನಮ್ನೆ ಅಳ್ತಾ ಉಂಟು. ಕಿವಿ ಸಪೊಟ್ಟಾಗಿದೆ ಅಂತ ಪಾಪ, ಅದಕ್ಕೆ ಹಸಿವಾಗಿರ್ಬೇಕು. ನೋಡ ಒಮ್ಮೆ. ನೀವೊಮ್ಮೆ ಹೋಗಿ ನೋಡ್ಲಿಕ್ಕಾಗುದಿಲ್ಲ ಅಮ್ಮ? ಹೌದು, ಎಲ್ಲ ನಾನೇ ನೋಡ್ತೇನೆ. ಎಲ್ಲ ನನ್ನ ಹಣೆ ಬರ ಅಂತ ಹೇಳ್ಬೇಕು. ಯಾವ ಜನ್ಮದ ಕರ್ಮವ ಈ ಜನ್ಮದಲ್ಲಿ ಅನುಭವಿಸ್ತಿದ್ದೇನೆ. ಇವಳ ಗಂಡನಿಗೊಂದು ಏನು ತಲೆ ಬಿಸಿಯೇ ಇಲ್ಲ. ಇವಳನ್ನ ಇಲ್ಲಿ ಬಿಟ್ಟಿದ್ದಾನೆ, ಅವನು ಸೀದಾ ಹೋಗಿದ್ದಾನೆ. ಇಡೀ ದಿನ ಆ ಮಗು ಹೀಗೆ ಅಳ್ತಾ ಇದ್ರೆ ಎಂತ ಆಗ್ಬೋದು? ಯಾರಿಗೆ ಸಹ ಒಂದೇ ಒಂದು ಜವಾಬ್ದಾರಿ ಇಲ್ಲ ಇಲ್ಲಿ. ನಿಮಗೆ ಎಷ್ಟು ಸಲ ಹೇಳಿದ ಅವ್ರ ಹತ್ರ ಹಾಗೆ ಮಾತಾಡಬೇಡಿ ಅಂತ? ಯಾರ್ದ ಮಗು? ನಿಮಗೆ ಹೇಳಿದ್ರೆ ಮತ್ತೆ ಕೋಪ ಬರ್ತದೆ. ಕಿರಿಕಿರಿ ಮುಗಿಲಿಕ್ಕಿಲ್ಲ ರಮ್ಮಿ, ಬಿಡ, ಬಾ ನೀನು. ನಿನ್ನನ್ನು ಕಡ್ದು ಸಾಯಿಸ್ತೇನೆ. ಹಾಗೆಲ್ಲ ಹೇಳ್ಬಾರ್ದಾ? ಬಿಡ ಬಿಡ, ಕಡಿತೇನೆ ಅವಳನ್ನು. ಬಾಯಿಲಿ ಕೂತ್ಕೋ, ಸುಮ್ಮನೆ ಕೂತ್ಕೊಳ್ಬೇಕು. ತಗೊಳ್ಳಿ, ಬಿಡು. ಇದನ್ನು ಮೊದಲು ಒಳಗೆ ತಗೊಂಡೋಗಿಡಿ. ಯಾವಾಗ ನೋಡಿದ್ರು ಇದೇ ರಾಗ ಭಾಷೆ. ಅಮ್ಮಿ ಅಮ್ಮಿ ಓನು ಜೋಜ ಎಂತ ಅವಸ್ಥೆ ಭಾವ ಇದು? ನಾನು ಯಾವಾಗಲೂ ಬರುದು ಹೋಗುದು ಇದೇ ಆಯ್ತು. ಅವಳು ಮಾತ್ರ ಸರಿಯಾಗಿ ಕಾಣೋದಿಲ್ಲ. ಹಾಗೆಲ್ಲ ಭಾವ, ಡಾಕ್ಟ್ರು ನಿನ್ನೆ ಸಹ ಹೇಳಿದರು ಮದ್ದು ಕೊಡುವಾಗ ಅದು ಸರಿ ಆಗ್ತದೆ ಅಂತ. ಅದು ಹೆರಿಗೆ ಆಗುವಾಗ ಆಗಿದ್ದಲ್ಲ, ಹಾಗೆ ಯಾವಾಗ ಸರಿ ಆಗ್ತಾಳೆ ಅಂತ ಹೇಳಿಕ್ಕಾಗೋದಿಲ್ಲ ಅಂತ. ಸ್ವಲ್ಪ ದಿನ ಕಾಯುವ ಅಂತ ಹೇಳಿದ್ದಾರೆ. ಹೌದು, ಇದನ್ನೊಂದು ಯಾವಾಗಲೂ ಹೇಳ್ತೀರಿ ನೀವು. ಈಗ ನಾನೇನು ನೋಡ್ಬೇಕು ಹೇಳಂತೆ? ನೀನೇನು ಮಂಡಿಸಿ ಮಾಡೋದು ಬೇಡ ಸದ್ದು. ಅವಳು ಹುಷಾರಾಗದೆ ನಿನ್ನ ಜೊತೆ ಕಳಿಸುದಿಲ್ಲ. ಹೌದೌದು, ಹುಷಾರ್ ಮಾಡಿಯೇ ಕಳಿಸ್ತೇವೆ. ಅಲ್ಲ ಯಾವಾಗ ಅಂತ ಕೇಳಿದ್ ನಾನು. ನಂಗೇನು ಯಾರು ಕೇಳೋರಿಲ್ವಾ? ಯಾವಾಗ ನೋಡಿದ್ರು ಇಷ್ಟ ಹೇಳಿ ಕಳಿಸ್ತೀರಿ ನನ್ನನ್ನು. ಅವಳಿಗೊಂದು ಮಗು ಉಂಟು ಅಂತ ನೆನಪಿಲ್ಲ ಮಾರ್ರೆ, ಕಳಿಸ್ತೀನಿ ಅಂತ ಹೇಳ್ತೀರಿ ಮಾರ್ರೆ ನೀವು. ನನಗೆ ಸಹ ಅವಳು ಬೇಕು ಅಂತ ಮನಸ್ಸುಂಟು, ಆದರೆ ಮನೇಲಿ ಬೈತಾರೆ ನನಗೆ. ಅವರು ಹೇಳೋದು ನಾನು ಇನ್ನೊಂದು ಮದುವೆ ಆಗ್ಬೇಕಂತ. ಈಗ ನಾನೇನು ನೋಡ್ಬೇಕು ಹೇಳಿ? ಈಗ ಮೊದಲನಾಗೆ ಅಲ್ಲ, ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ತಾಳೆ ಭಾವ, ನಾವು ನೋಡ್ತಿದ್ದೇವಲ್ಲ. ಹಾಗಾದ್ರೆ ನಾನು ಕರೆದ್ರೆ ಈಗ ಬರ್ತಾಳೆ ಅವಳು? ನಾನು ಕರೆದ್ರೆ ಬರ್ತಾಳ ಅಂತ ಕೇಳಿದ್ ನಾನು. ಸ್ವಲ್ಪ ದಿನ ಬೇಕು, ಸರಿ ಆಗ್ತಾಳೆ. ಸರಿ ಆದ್ಮೇಲೆ ಕಳಿಸ್ತೇವೆ ನಾವು. ಹೌದು, ನಾನು ಯಾವಾಗ ಅಂತ ಕೇಳಿದ್ದು. ಯಾವಾಗ ನೋಡಿ, ನಿಮಗೆ ಆಗುದಾದ್ರೆ ಆಗ್ತದೆ ಅಂತ ಹೇಳಿ, ಇಲ್ಲಾಂದ್ರೆ ನಾನು ಬೇರೆ ಮದುವೆ ಆಗ್ತೇನೆ. ನೀನ್ ಯಾಕೆ ತಲೆ ತಗ್ಗಿಸೋದ ಬಾಬು? ನನ್ನ ನೋಡ, ಯಾವಾಗ್ಲೂ ತಲೆ ತಗ್ಗಿಸಿ ಹೋಗಬಾರ್ದು. ಜೀವನದಲ್ಲಿ ಯಾವಾಗ್ಲೂ ತಲೆ ಎತ್ತಿ ಹೋಗ್ಬೇಕು. ಯಾರಿಗ ಸಹ ಕೂಡ ನಾವು ಹೆದರಿ ಬದುಕಬಾರ್ದು. ಈಗ ನನ್ನ ನೋಡಂತೆ, ನಾನು ನಡೆದಿದ್ದೆ ದಾರಿ, ಆನೆ ಓದದ್ದೇ ದಾರಿ. ಹಾ ಮತ್ತೆ ನೋಡು ನೋಡು, ಬೆಳಿಗ್ಗೆ ಬೆಳಿಗ್ಗೆ ಏನು ಕೆಲಸ ಮಾಡದೆ ಗುಂಪು ಕಟ್ಕೊಂಡು ಹೀಗೆ ಹುಚ್ಚು ಕಟ್ತಾರಲ್ಲ, ಅವ್ರಿಗಿಂತ ಆಗ್ಬೋದಲ್ಲ. ಯಾವಾಗ್ಲೂ ಮನುಷ್ಯ ಅದನ್ನಲ್ಲ ದುಡ್ದು ತಿನ್ಬೇಕು. ಅದೌದು, ಬೇಡ ತಿನ್ಬಾರ್ದು. ಅದು 100ಕ್ಕೆ 100 ಸತ್ಯ. ಹೌದಲ್ವಾ? ನಾನು ಬರ್ತೇನೆ. ನೀನು ಅಲ್ಲ ಏನಾದ್ರು ಬೇಕಾದ್ರೆ ನನ್ನ ಹತ್ರ ಕೇಳುವ. ದನಿ ನೀವು ಹೊರಟಿದ್ದು ನಿಂಗೆ ಎಂತ ಬೇಕಾದ್ರೆ ನಾನಿದ್ದೀನಿ ಆಯ್ತಾ? ಎಂತದಲ್ಲ ದನಿ, ನಂಗೊಂದು 10 ರೂಪಾಯಿ ಇದ್ರೆ ಕೊಡಿ. 10 ರೂಪಾಯಿ ನೀನು ಅವ್ರಿಗಿಂತ ಕಡೆ ಬ್ಯಾವರ್ಸಿ ಆಗಲ್ಲ. ದನಿ 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 ನೀವು ಓದದೆ ದನಿ. ನಿಮ್ಮ ಹತ್ರ ಒಂದು 10 ರೂಪಾಯಿ ಸಿಗ್ಬಹುದಾ? ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.